ಸಂಘದ ನೂತನ ಕ್ಯಾಲೆಂಡರ್ ಹಾಗೆ ಭಜನ ಹಿರಿಯರು ಮಾಜಿ ಈ ಕಡೆ ನೋಡಿ ಸರ್ ಈ ನಮ್ಮ ಶಿಕ್ಷಣ ಬಂಧುಗಳ ಸಂಘ ಇದೆ, ಅದರ ವತಿಯಿಂದ ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ವಿಚಾರ. ಹಿಂದೆ ಕಳೆದ ವರ್ಷಗಳು ನಾವೇನ್ ಮಾಡ್ತಾ ಇದ್ವಿ, ಬಹುಶಃ ಫೆಬ್ರವರಿ ಮಾರ್ಚ್ ಕೂಡ ಮಾಡೋದಾಗಿದ್ದಾವೆ. ಆದರೆ ಈ ಬಾರಿ ನೋಡಿ, ಮೊನ್ನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಮಹಿಳಾ ನೌಕರ ಸಂಘದಿಂದ 1ನೇ ತಾರೀಕಿಗೆ ಶಾರ್ಪ್ ಆಗಿ ಮಾಡ್ಬಿಟ್ಟು, ಅದರಿಂದ ಪಾಪ ನಮ್ಮ ಆದ್ಯ ಕೂಡ ಎಚ್ಚರಿಕೊಂಡಿದ್ರಿ ಅವ್ರಿಗೆ ಮಧ್ಯಾಹ್ನ ಅಂತ ಹೇಳಿ ಒಳ್ಳೆ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ವೈಕುಂಠ ಏಕಾದಶಿ. ಬಹುಶಃ ಇವತ್ತೆಲ್ಲ ಕೂಡ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋ ಒಳ್ಳೇದಾಗತ್ತೆ ಅಂತೆಲ್ಲ ಹಲವರ ಭಾವನೆ, ಅವರವರ ಭಕ್ತಿ ಅವರವರ ಭಾವನೆ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಬಟ್ ನನಗೆ ಯಾವ್ದು ನಂಬಿಕೆ ಇಲ್ಲ. ನಾನು ಕಾಯಕವೇ ಕೈಲಾಸ. ನನಗೆ ಯಾವುದು ಎಲ್ಲ ದೇವರು ನಮಸ್ಕಾರ ಮಾಡ್ತೀನಿ ಅಷ್ಟೇ, ಅತಿಯಾಗಿ ಯಾವ ದೇವರು ನಂಬ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವತ್ತು ಒಳ್ಳೆಯ ದಿವಸ. ಹಿಂದೂಗಳಿಗೆ ವೈಕುಂಠ ಏಕಾದಶಿ ಅಂದರೆ ವಿಶೇಷ. ಇವತ್ತು ಆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದು, ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ದೇವರ ದರ್ಶನ ಮಾಡ್ತಕ್ಕಂಥದ್ದು, ಅನೇಕರು ಕೂಡ ಉಪವಾಸವನ್ನು ಕೂಡ ಮಾಡೋ ಕೆಲಸವನ್ನು ಕೂಡ ಇದನ್ನು ಮಾಡ್ತಾರೆ. ಇಂಥ ಏಕಾದಶಿ ಎಂದು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಆಂಜನೇಯಗೌಡ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಹೊಸದಾಗಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ನಿಮ್ಮ ಇವತ್ತು ಈ ಎಲ್ಲ ಶಿಕ್ಷಕರು ನಾನು ನೋಡ್ತಾ ಇದ್ದೀನಿ, ಕಳೆದ ಒಂದು 4-5 ತಿಂಗಳಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಬಹಳ ಸಂತೋಷ. ಇವತ್ತಿನ ಸ್ಥಳ ಇಕ್ಕಟ್ಟಿರ್ಬೋದು, ಆದ್ರೆ ನಮ್ಮ ಮನಸ್ಸು ವಿಶಾಲವಾಗಿದೆ. ಇವತ್ತು ಸ್ಥಳ ಇಕ್ಕಟ್ಟಾಗಿದ್ರು ಕೂಡ ಮನಸ್ಸಿನ ವಿಶಾಲವಾಗಿದೆ. ಎಲ್ಲ ಒಗ್ಗೂಡಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ಸಣ್ಣ ಪಣ್ಣ ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅವೆಲ್ಲವನ್ನೂ ಮರೆತು ನೀವೆಲ್ಲ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಕಡೆ ಗಮನ ಹರಿಸ್ತಾ, ಇವತ್ತೇನು ಅನೇಕ ನಟರು ಬಾಯಿ ತಗೊಂಡು ಇವತ್ತು ಬಹಳಷ್ಟು ನಟಗಳು ಇವತ್ತು ಶಿಥಿಲಾಗಿದ್ದಾರೆ. ದಯಮಾಡಿ ಮನವಿ ಮಾಡ್ತೇನೆ, ಶಿಥಿಲಾಕಾಂಡದಲ್ಲಿ ಯಾವುದೇ ಕಾರಣ ಕೂಡ ಮಕ್ಕಳನ್ನು ಕೂರಿಸ್ಬೇಡಿ. ನಮ್ಮ ಗಮನಕ್ಕೆ ತಗೊಂಡಿ. ಇವಾಗ ರಿಪೇರಿ ಮಾಡೋದಕ್ಕೆ ಕೂಡ ಏನಾಗ್ತಾ ಇದೆ, ಮೇಲ್ಚಾವಣಿ ಸ್ಟ್ರೆಂತ್ ಆಗಿಲ್ಲ. ಕಾಂಟ್ರಾಕ್ಟರ್ಸ್ ಏನ್ ಮಾಡಿದ್ದಾರೆ, ಯಾರು ಕೂಡ ಸುರ್ಕಿಯಾಗಿ ಬಡ್ಡಿ ಮಾಡಿಲ್ಲ, ಬರೀ ಇದಾಗ್ಬಿಡೋದು. ಕೆಳಗಡೆ ಪ್ಲಾಸ್ಟಿಕ್ ಮಾಡ್ತಾರೆ, ಅದ ನೀರು ಸೀಪೇಜ್ ಹಾಕಿ ಕೆಳಗಡೆ ಎಲ್ಲ ಯಾವಾಗ ಬಿಡುತ್ತೋ ಗೊತ್ತಾಗಲ್ಲ. ಆದ್ರಿಂದ ಇನ್ನು ಮುಂದೆ ಕಟ್ಟಡ ಗಟ್ಟಿಯಾಗಿದ್ರು ಕೂಡ ನಾವು ಚಾವಣಿ ಸ್ಥಿರವಾಗಿದ್ದರೆ ಅದನ್ನೆಲ್ಲವನ್ನು ತೆಗೆದು ಮೇಲೆ ಚಾವಣಿ ಮೇಲೆ ಮಟ್ಟಿಯನ್ನು ಹಾಕಿ ನಂತರ ಪ್ಲಾಸ್ಟಿಕ್ ಮಾಡುವ ಕೆಲಸವನ್ನ ನಾವು ಮಾಡೋಣ. ಇದು ಏನೋ ಅನಾಹುತ ಆದರೆ ಮೊನ್ನೆ ಅಂಗನವಾಡಿ ಶಾಲೆ ಅದೃಷ್ಟ ಯಾರಿಗೆ ಆಗಿಲ್ಲ, ಇದ್ದಿದ್ರೆ ಅದು ಸ್ಟೇಟ್ ಇಶ್ಯೂ ಆಗುತ್ತೆ. ಮತ್ತೆ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ಪ್ರತಿನಿತ್ಯ ನೀವು ನೋಡ್ತಕ್ಕಂಥವ್ರು ನಮಗೆ ಅರ್ಥ ಆಗುತ್ತೆ. ದಯಮಾಡಿ ಅಂತ ಶಾಲೆ ಹಿಡಿದ್ರೆ ಪಟ್ಟಿ ಕೊಟ್ಟಿದ್ದೀನಿ, ಈಗೆಲ್ಲ ಬೂದಿ ಕೊಟ್ಟು ಹೇಳಿದ್ದಾರೆ. ಬೂದಿ ಕೊಟ್ಟು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಆ ಬಿಲ್ಡಿಂಗ್ ಬೇಗ ತಯಾರು ಮಾಡಿಸ್ಕೊಡ್ತೀನಿ. BA ವರ್ಗಕ್ಕೆ ಶಿಫ್ಟ್ ಮಾಡಿಕೊಳ್ಳಿ. ಹಳೆ ಬಿಲ್ಡಿಂಗ್ಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಡಿಮಾಲಿಷ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲೇನು ಮಾಡ್ತೀವಿ, ಇಟ್ಟರೆ ನಾವು ಏನೋ ಒಂದು ಸಾಮಾನು ಇಡ್ತೀವಿ, ಎಮರ್ಜೆನ್ಸಿ ಬಳಸ್ಕೊಳ್ಳೋದು ನೋಡ್ತೀವಿ. ಅದಕ್ಕೆ ಹಳೆ ಬಿಲ್ಡಿಂಗ್ಗಳನ್ನ ಡಿಮಾಲಿಷ್ ಮಾಡೋದಕ್ಕೆ ಮಾಡೋಣ.